ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸುಮಾರಷ್ಟಿದೆ. ಟೈಲರಿಂಗ್ ಬಗ್ಗೆ ಟಿಪ್ಸ್, ಅಂದ್ರೆ ಟೈಲರಿಂಗ್ ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಲಿಬೇಕು, ನನ್ನ ಹತ್ರನೇ ಅಲ್ಲ ಹೊರಗಡೆ ಎಲ್ಲಾದ್ರೂ ಕಲೀರಿ, ಹೇಗೆ ಕಲಿಬೇಕು ಅನ್ನೋದು ಒಂದಷ್ಟು ಟಿಪ್ಸ್ ಕೊಡ್ತೀನಿ. ಅದಾದ್ಮೇಲೆ ಒಂದಷ್ಟು ನಿಮ್ದು ಕಮೆಂಟ್ಸ್ ಅಲ್ಲಿ ಕಂಪ್ಲೇಂಟ್ ಮಾಡಿದೀರಾ. ಎಲ್ಲಾರ್ದು ಕಮೆಂಟ್ಸ್ ನೋಡ್ತೀನಿ, ಬಟ್ ರಿಪ್ಲೈ ಆಗಲ್ಲ ಏನಕ್ಕೆ. ಸೊ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಮೇಯ್ನು ಟೈಲರಿಂಗ್ ನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಅನ್ನೋದು, ಸೊ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಹಾಗೆ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಬ್ಯಾಚ್ ಶುರುವಾಗ್ತಾ ಇದೆ, ಹೊಸ ಬ್ಯಾಚ್. ಸೊ ಅದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಫಸ್ಟ್ಗೆ ನನ್ನ ಆನ್ಲೈನ್ ಕ್ಲಾಸ್ ಬಗ್ಗೆ ಡೀಟೇಲ್ ಕೊಟ್ಬಿಡ್ತೀನಿ. ಸೊ ನಂದು ಬೇಸಿಕ್ ಆನ್ಲೈನ್ ಕ್ಲಾಸ್ ಸೆಪ್ಟೆಂಬರ್ 6ನೇ ತಾರೀಕಿಂದ 20ನೇ ಬ್ಯಾಚ್, ಓಕೆನಾ. ಸೊ ಇದು ನನ್ನ 20ನೇ ಬ್ಯಾಚ್ ಅಂಡರ್ಲೈನ್ ಮಾಡಿದೀನಿ ನೋಡಿ, ಖುಷಿ ಆಗ್ತಿದೆ. ಸೊ ಇದು ನಾನ್ ಮಾಡಿರೋದು 1.5 ವರ್ಷದಲ್ಲಿ. ನಾನು ಆನ್ಲೈನ್ ಕ್ಲಾಸ್ ಶುರು ಮಾಡಿ 1.5 ವರ್ಷ ಆಯ್ತು. 1.5 ವರ್ಷದಲ್ಲಿ ಸೊ 20 ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್. ಬರೀ ಬೇಸಿಕ್ ಸ್ಟಾರ್ಟಿಂಗ್ ಲೆವೆಲ್ ಯಾರಿದ್ದಾರೆ ಸೊ ಅವ್ರದ್ದು ಮಾತ್ರ 20ನೇ ಬ್ಯಾಚ್ ಟಚ್ ಆಗಿರೋದು. ಸೊ ಇದು ಬಿಟ್ಟು ಬೇಸಿಕ್ ಆಗಿರೋರಿಗೆ ಇಂಟರ್ಮೀಡಿಯೇಟ್ ಕ್ಲಾಸ್ 15 ಬ್ಯಾಚ್ ನ ಕಂಪ್ಲೀಟ್ ಮಾಡಿದೀನಿ. ಅದಾದ್ಮೇಲೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಸೊ ಇದ್ರದ್ದು ನಾನು 9 ಬ್ಯಾಚ್ ಮಾಡಿದ್ದೀನಿ. ಇಷ್ಟು ಬ್ಯಾಚ್ 1.5 ವರ್ಷದಲ್ಲಿ ಮಾಡಿರೋದು. ಸೊ ಪ್ರೌಡ್ ಫೀಲ್ ಆಗುತ್ತೆ. ನಾನು 20ನೇ ಬ್ಯಾಚ್ ಆನ್ಲೈನ್ ಕ್ಲಾಸ್ ಏನಿದೆ 20ನೇ ಬ್ಯಾಚ್ ಟೆಸ್ಟ್ ಮಾಡಿದೀನಿ ಅಂತ. ಸೊ ಸೆಪ್ಟೆಂಬರ್ 6ನೇ ತಾರೀಕಿಂದ ಆಲ್ರೆಡಿ ಸುಮಾರು ಜನ ಜಾಯಿನ್ ಆಗ್ಬಿಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ನಲ್ಲಿ. 6ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆ, ಬೇಸಿಕಲ್ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸುಮಾರಷ್ಟು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಹೊಸ ಗೆಸ್ಟ್ ಚಾನಲ್ಗೆ ಎಂಟ್ರಿ ಆಗ್ತಾ ಇದ್ದೀರಾ. ಸೊ ಹಾಗಾಗಿ ಈ ವಿಡಿಯೋ ಓಕೆನಾ. ಸೊ ಬೇಸಿಕಲ್ ಏನೇನೆಲ್ಲ ಹೇಳ್ಕೊಡ್ತೀನಿ. ಸೊ ಫಸ್ಟ್ಗೆ ಬೇಸಿಕಲಿ ಮಷಿನ್ ಪ್ರಾಕ್ಟೀಸ್ ಇರುತ್ತೆ. ಸೊ ಮಷಿನ್ ಪ್ರಾಕ್ಟೀಸ್ ಅಂತ ಅಂದ್ರೆ ABCD ಗೊತ್ತಿಲ್ದಿರೋರು, ಅಂದ್ರೆ ಟೈಲರಿಂಗ್ ನಲ್ಲಿ ABCD ಗೊತ್ತಿಲ್ದಿರೋರು ಜಾಯಿನ್ ಆಗ್ತಾರೆ. ಸೊ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಫಸ್ಟ್ ಯಾವ ತರದವರೆಲ್ಲ ಜಾಯಿನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ನೋಡಿ. ನನ್ನ ಬೇಸಿಕ್ ಸ್ಟಾರ್ಟಿಂಗ್ ಲೆವೆಲ್ ಟೈಲರಿಂಗ್ ಬಗ್ಗೆ ಗಂಧ ಗಾಳಿ ಇಲ್ದಿರೋರು ಜಾಯಿನ್ ಆಗ್ತಾರೆ. ಅರ್ಧಂಬರ್ಧ ಕಲ್ತ್ ಬಿಟ್ಟಿರೋರು ಜಾಯಿನ್ ಆಗ್ತಾರೆ. ಅರ್ಧಂಬರ್ಧ ನೀವ್ ಏನಕ್ಕೆ ಕಲ್ತ್ ಬಿಟ್ಟಿದ್ದೀರಾ, ಆಫ್ಲೈನ್ ಕ್ಲಾಸಿಗೆ ಹೋದ್ರು ಏನಕ್ಕೆ ನೀವು ಅರ್ಧಂಬರ್ಧ ಕಲ್ತ್ ಬಿಟ್ಟಿದ್ರೆ ಇದ್ರ ಬಗ್ಗೆ ನಾನು ಡೀಟೇಲ್ ಹೇಳ್ತೀನಿ. ಸೊ ಮಿಸ್ ಮಾಡ್ಕೊಂಬೇಡಿ ನೋಡಿ. ಹಾಗೆ ಶಾಪ್ ಇಟ್ಟಿರೋರು ಪರ್ಫೆಕ್ಟ್ ಇಲ್ಲ, ನನ್ಗೆ ಯಾವ್ದಾದ್ರು ನೀಟಾಗಿ ಫಿನಿಶಿಂಗ್ ಬರ್ತಾ ಇಲ್ಲ, ಕಂಪ್ಲೇಂಟ್ಸ್ ಬರ್ತಾ ಇದೆ. ಸೊ ಈ 3 ಥರದವರು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದಾರೆ, ಓಕೆನಾ. ಸೊ ABCD ಗೊತ್ತಿಲ್ದಿರೋರಿಗೆ ಮಷಿನ್ ತಗೊಂಡ್ ಬಂದಿರ್ತಾರೆ ಅಷ್ಟೇ. ಮಷಿನ್ ಬಗ್ಗೆ ಯಾವ್ದು ಡೀಟೇಲ್ ಇರಲ್ಲ. ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು, ಅದನ್ನ ಹೇಗೆ ಸರ್ವಿಸ್ ಮಾಡಬೇಕು, ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಅದನ್ನ ಹೇಗೆ ಕಂಟ್ರೋಲ್ ಅಲ್ಲಿ ತಗೊಳ್ಬೇಕು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ. ಸೊ ಮಷಿನ್ ಪ್ರಾಕ್ಟೀಸ್ ಅಲ್ಲಿ ಇರುತ್ತೆ. ಸೊ ಮಷಿನ್ ಪ್ರಾಕ್ಟೀಸ್ ಡೀಟೇಲ್ ಇರುತ್ತೆ. ಮಷಿನ್ ಅಲ್ಲಿ ಯಾವ್ಯಾವ ತರ ಪ್ರಾಕ್ಟೀಸ್ ಮಾಡಿದ್ರೆ, ಸೊ ಸುಮ್ನೆ ನೀವು ಮೆಷಿನ್ ಮೇಲೆ ಕುತ್ಕೊಂಡ್ಬಿಟ್ಟು ಒಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಬಿಟ್ರೆ ಅದು ಟೈಲರಿಂಗ್ ಕಲ್ತೆ ಅಂತ ಅಲ್ಲ, ಅಥವಾ ಸ್ಟಿಚ್ ಮಾಡೋದನ್ನ ಕಲ್ತೆ ಅಂತ ಅಲ್ಲ. ಅದನ್ನ ನಮ್ಮ ಮನೆಯಲ್ಲಿರೋ ಸಣ್ಣ ಮಕ್ಕಳು ಕೂಡ ನನ್ನ ಮೆಷಿನ್ ಮೇಲೆ ಕುತ್ಕೊಂಡು ಒಂದು ಸ್ಟ್ರೈಟ್ ಸ್ಟಿಚ್ ಎಲ್ಲ ಅಂಕು ವೆರೈಟಿಗೆ ಹಾಕ್ಬಿಡ್ತಾರೆ. ಸೊ ಹಂಗಾಗಿದ ತಕ್ಷಣ ಟೈಲರ್ ಆಗಲ್ಲ. ಸೊ ಅದಕ್ಕೆ ಅದು ಒಂದು ದಾರಿ ಇದೆ. ಸೊ ಅದನ್ನ ನಾನು ಹೇಳ್ಕೊಡ್ತೀನಿ, ವಿತ್ ನೋಟ್ಸ್ ಜೊತೆ ಕೊಡ್ತೀನಿ, ಓಕೆನಾ. ಸೊ ಅದಾದ್ಮೇಲೆ ಪೇಪರ್ ಬೇರೆ ಫ್ಯಾಬ್ರಿಕ್ ಬೇರೆ ಆಗಿರುತ್ತೆ. ಪೇಪರ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಅದಾದ್ಮೇಲೆ ಫ್ಯಾಬ್ರಿಕ್ ಮೇಲೆ ಬರುತ್ತೆ. ಫ್ಯಾಬ್ರಿಕ್ ಒಂದೊಂದು ತರ ಇರುತ್ತೆ. ಯಾವ ರೀತಿ ಫಿನಿಶಿಂಗ್ ತಗೊಳ್ಬೇಕು, ಸೊ ಯಾವ ರೀತಿ ನಿಮ್ ಹ್ಯಾಂಡಲ್ ಮಾಡ್ಕೊಳ್ಬೇಕು, ಯಾವ ರೀತಿ ನೀವು ಮಿಷಿನ್ ನಿಮ್ಮ ಕಂಟ್ರೋಲ್ ತಗೊಳ್ಬೇಕು. ಕೆಲವರು ಮಿಷಿನ್ ಕಂಟ್ರೋಲ್ಗೆ ಮನುಷ್ಯರು ಹೊರಟೋಗ್ತಾರೆ, ಮಿಷಿನ ನಮ್ ಕಂಟ್ರೋಲ್ ತಗೊಳ್ಬೇಕು ಯಾವ ರೀತಿ ಅನ್ನೋದನ್ನ ಫ್ಯಾಬ್ರಿಕ್ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಹೇಳ್ಕೊಡ್ತೀನಿ. ಸೊ ಅದಾದ್ಮೇಲೆ ಇದ್ರಲ್ಲಿ ಒಂದಷ್ಟು ಸಬ್ಜೆಕ್ಟ್ ಇಟ್ಟಿದ್ದೀನಿ ನೋಡಿ. ಇದಿಷ್ಟು ಸಬ್ಜೆಕ್ಟ್ ಏನಿದು ಅಂತ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕಲಿಯುವಂತ ದಾರಿ. ಕೆಲವರು ಸುಮಾರು ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ, ಸುಮಾರು ಜನ ನನ್ನ ಹತ್ರ ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಆ ತರದ್ರೆಲ್ಲ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ ಅರ್ಧಂಬರ್ಧ ಕಲ್ತ್ ಬಿಟ್ಟಿರೋದು. ಏನಕ್ಕೆ ಅರ್ಧಂಬರ್ಧ ಕಲ್ತ್ ಬಿಟ್ಟಿರ್ತಾರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕಲಿಯಲ್ಲ. ಸೊ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಅಂತ ಅಂದ್ರೆ, ಇವಾಗ ಒಂದು ಸಣ್ಣ ಮಗು LKG ಹೋಗ್ತಾ ಇರುತ್ತೆ. ಸೊ ಅದನ್ನ ಡೈರೆಕ್ಟ್ ನೀವು ಕರ್ಕೊಂಡು ಹೋಗ್ಬಿಟ್ಟು ಫೈನಲ್ ಇಯರ್ ಎಕ್ಸಾಮ್ ಅಲ್ಲಿ ಕೂರ್ಸ್ಬಿಟ್ಟು ಬರಿ ಅಂತ ಅಂದ್ರೆ ಬರೆಯಕ್ಕಾಗಲ್ಲ ಅಲ್ವಾ. ಸೊ ಹಾಗೆ ನೀವು ಅಷ್ಟೇ, ಟೈಲರಿಂಗ್ ಅಷ್ಟೇ. ಸೊ ಯಾವುದೇ ಕೆಲಸ ಆಗ್ಲಿ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು, ಕಲಿತಾ ಇರ್ಬೇಕು. ಒಂದಷ್ಟು ನಿಮ್ ಡೌಟ್ಸ್ ಇರುತ್ತೆ, ಅದನ್ನ ಕ್ಲಾರಿಟಿ ತಗೊಳ್ಬೇಕು. ಸೊ ಅದನ್ನ ಇಲ್ಲಿ ನಾನು ಮಾಡಿಸ್ತೀನಿ. ಕೆಲವರು ನನಗೆ ಕಾಲ್ ಮಾಡಿ ಕೇಳ್ತಾರೆ, ಸುಮಾರಷ್ಟು ವಿಡಿಯೋದಲ್ಲಿ ಹೇಳಿದೀನಿ, ಆದ್ರೂ ನನಗೆ ಕಾಲ್ ಮಾಡಿ ಕೇಳ್ತಾರೆ, ಮೇಡಮ್ ನಮ್ಗೆ ಡೈರೆಕ್ಟ್ ಬ್ಲೌಸ್ ಒಂದು ಹೇಳ್ಕೊಟ್ಬಿಡಿ, ಸೊ ನನಗೆ ಅಷ್ಟು ಸಾಕು ನೋಡಿ. ಅಂದ್ರೆ ಅವರು ಅಮೌಂಟ್ ಕಟ್ಟಕ್ ರೆಡಿ ಇರ್ತಾರೆ. ನಾನು ಏನ್ ಚಾರ್ಜ್ ಮಾಡಿದೀನಿ ಅಮೌಂಟ್, ಫುಲ್ ಅಮೌಂಟ್ ಕಟ್ತೀವಿ. ಇದನ್ನೆಲ್ಲ ನಮಗೆ ಕಲಿಯಕ್ ಇಂಟ್ರೆಸ್ಟ್ ಇಲ್ಲ, ನನಗೆ ಬರೀ ಬ್ಲೌಸ್ ಒಂದು ಕಲಿಯಕ್ ಇಂಟ್ರೆಸ್ಟ್ ಇದೆ. ಸೊ ಅದೊಂದು ನನಗೆ ಕ್ಲಾಸ್ ಹೇಳ್ಕೊಟ್ಬಿಡಿ, ನಿಮ್ಗೆ ಅಮೌಂಟ್ ಏನಿದೆ ನಾನು ಪೇ ಮಾಡ್ತೀನಿ ಅಂತ ಹೇಳ್ತಾರೆ.
ಸೊ ಖಂಡಿತ ಅಂಥವ್ರನ್ನ ನಾನು ಕ್ಲಾಸಿಗೆ ತಗೊಳ್ಳೋದೇ ಇಲ್ಲ. ಸೊ ಕಾರಣ ಇಷ್ಟೇ, ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು. ಸೊ ಅದು ಎಲ್ಲಾ ಕೆಲ್ಸಕ್ಕೂ ಅಪ್ಲೈ ಆಗುತ್ತೆ, ಟೈಲರಿಂಗಿಗೂ ಕೂಡ ಅದು ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ಇಲ್ಲಿ ಸಿಮ್ಮಿ ಅಂದ್ರೆ ಡ್ರೆಸ್ ಅಲ್ಲಿ ಏನ್ ವೇರ್ ಮಾಡ್ತೀವಿ, ಸೊ ಆ ಸಿಮ್ಮಿನ ಹೇಳ್ಕೊಡ್ತೀನಿ. ಸೊ ಅದಾದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್, ಸಣ್ಣ ಮಕ್ಳಿಗೆ ಬ್ಲೌಸ್ ನೋಡಿ. ಇವಾಗ ಈಗ್ಲೂ ಕೆಲವೊಂದು ಟೈಲರಿಂಗ್ ಶಾಪ್ ಇಟ್ಟಿರೋರಿಗೆ ಸಣ್ಣ ಮಕ್ಳಿಗೆ ಮೆಷರ್ಮೆಂಟ್ ಹಾಕಕ್ ಬರಲ್ಲ. ಸೊ ಅದನ್ನ ನಾನು ಸ್ಟಾರ್ಟಿಂಗ್ ಲೆವೆಲ್ ಅಲ್ಲೇ ಹೇಳ್ಕೊಟ್ಟಿದ್ದೀನಿ. ಏನಕ್ಕಂದ್ರೆ ಸ್ಟಾರ್ಟಿಂಗ್ ಕಷ್ಟಪಟ್ಟು ಮಾಡ್ಕೊಂತ ಹೋದ್ರೆ ಹೋಗ್ತಾ 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 ಅದು ಈಸಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲೇ ಸಣ್ಣ ಮಕ್ಳು ಬ್ಲೌಸ್ ನಾನು ಇಟ್ಟಿದ್ದೀನಿ. ಸೊ ಅದ್ರದ್ದು ಕಂಪ್ಲೀಟ್ ಮೆಷರ್ಮೆಂಟ್ ಅಂದ್ರೆ ನಿಮ್ಗೆ ಯಾವುದೇ ಮೆಷರ್ ಸಿಕ್ಕಿದ್ರೆ, ಯಾವುದೇ ಸೈಜ್ ಸಿಗ್ಲಿ, ಆರಾಮಾಗಿ ನೀವು ಅದನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು, ಯಾವುದೇ ಕಂಪ್ಲೇಂಟ್ ಇಲ್ದಿರಾ. ಸೊ ಆ ರೀತಿ ನಾನು ನಿಮ್ಗೆ ಇಲ್ಲಿ ಗೈಡ್ ಮಾಡ್ತೀನಿ. ಅದಾದ್ಮೇಲೆ 6 ಪೀಸ್ ಪೆಟಿಕೋಟ್ ಇರುತ್ತೆ. ಸೊ ಅದಾದ್ಮೇಲೆ 2 ತರ ಅಂಬ್ರಲಾ ಫ್ರಾಕ್ ಇರುತ್ತೆ. ಒಂದು ಅಂಬ್ರಲಾ ಫ್ರಾಕ್, ಒಂದು ಫ್ರಿಲ್ ಡಿಸೈನ್ ಅಲ್ಲಿ ಇರುವಂತಹ ಫ್ರಾಕ್, 2 ತರ ಫ್ರಾಕ್ ಇರುತ್ತೆ. ಸೊ ಅದಾದ್ಮೇಲೆ ಡ್ರೆಸ್, ಏನೊಂದು ಡ್ರೆಸ್ ಪೀಸ್ ತಗೊಳ್ತೀವಿ, ಕಂಪ್ಲೀಟ್ ಟಾಪ್ ಮತ್ತೆ ಬಾಟಮ್, ಸೊ ಕಂಪ್ಲೀಟ್ ಕಟಿಂಗ್, ಸ್ಟಿಚಿಂಗ್, ಬಾಡಿ ಮೆಷರ್ಮೆಂಟ್ ಪ್ರತಿಯೊಂದಕ್ಕೂ ಇರುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಲೆಹಂಗಾ. ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ಲೆಹಂಗಾ ಇಟ್ಟಿದ್ದೀನಿ. ಏನಕ್ಕಂದ್ರೆ ಇಲ್ಲಿ ಸಣ್ಣ ಮಕ್ಳಿಗೆ ಬ್ಲೌಸ್ ನ ಹೇಳ್ಕೊಟ್ಟಿರ್ತೀನಿ. ಸೊ ಅದನ್ನ ನೀವು ಇಲ್ಲಿ ಲೆಹಂಗಾಗೆ ಕನೆಕ್ಟ್ ಮಾಡ್ಕೊಳ್ಬಹುದು. ಸಪೋಸ್ ದೊಡ್ಡೋರಿಗೆ ನಾವು ಲೆಹಂಗಾ ಸ್ಟಿಚ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಸೊ ಲಾಸ್ಟ್ ಅಲ್ಲಿ ನಾನು ಇಲ್ಲಿ 4 ಡಾಟ್ ಬ್ಲೌಸ್ ಇಟ್ಟಿದ್ದೀನಿ. ಸೊ ಅಲ್ಲಿ ನೀವು ಅದನ್ನ ಲೆಹಂಗಾ 4 ಡಾಟ್ ಬ್ಲೌಸ್ ಎರಡು ಮಾಡ್ಬೋದು. ಸಣ್ಣ ಮಕ್ಳಿಗೂ ಮಾಡ್ಬೋದು, ದೊಡ್ಡವ್ರಿಗೂ ಮಾಡ್ಬೋದು. ಸೊ ಇದೆಲ್ಲ ಹೇಗಿರುತ್ತೆ ಅಂತ ಅಂದ್ರೆ, ಯಾವ್ದೋ ಒಂದು ಮೆಷರ್ಮೆಂಟ್ ಕೊಟ್ಟು ನಿಮ್ಮ ಹತ್ರ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಸಿ ಕಳ್ಸೋಂಥದ್ದಲ್ಲ. ಸುಮಾರಷ್ಟು ನನಗೆ ಕಾಲ್ ಮಾಡಿ ಹೇಳಿದ್ದಾರೆ, ಅವರು ಏನ್ ಪ್ರಾಬ್ಲಮ್ ಆಗಿದೆ, ಏನಕ್ಕೆ ಕಲ್ತಿಲ್ಲ ಅನ್ನೋದು ಅವ್ರು ಹೇಳೋ ಪ್ರಾಬ್ಲಮ್ ಅಲ್ಲಿ ನನಗೆ ಅರ್ಥ ಆಗುತ್ತೆ. ಎಲ್ಲದಕ್ಕೂ ಯಾವುದೇ ಮೆಷರ್ಮೆಂಟ್ ಕೊಡಿ. ಸೊ ಇಲ್ಲಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಕೊಟ್ಟು ನಾನು ನಿಮ್ಗೆ ಖಂಡಿತ ಪ್ರಾಕ್ಟೀಸ್ ಮಾಡಿಸ್ತಾ ಇಲ್ಲ. ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಓನ್ ಆಗಿ ಡಿಸಿಷನ್ ತಗೊಂಡು ನೀವೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಸೊ ಅಷ್ಟು ಕಂಪ್ಲೀಟ್ ಡೀಟೇಲ್ ನಾನು ಇದ್ರಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಸ್ಕ್ರೀನ್ ಹೋಗ್ತಿದೆ ನೋಡಿ, ಆ ನಂಬರ್ಗೆ ಕಾಲ್ ಮಾಡಿ, ಮೆಸೇಜ್ ಅಥವಾ ಕಾಲ್ ಮಾಡಿ ನೀವು ಡೌಟ್ ಕ್ಲಿಯರ್ ನ ಮಾಡ್ಕೊಳ್ಬಹುದು. ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಸೊ ಇದಿಷ್ಟು ನನ್ನ ಬೇಸಿಕ್ ಲೆವೆಲ್ ಅಲ್ಲಿ ನಿಮ್ಗೆ ಸಿಕ್ಕತ್ತೆ. ಓಕೆ, ಇದು ಎಷ್ಟು ತಿಂಗಳು ಇರುತ್ತೆ? ಇದು 3 ತಿಂಗಳು ಕೋರ್ಸ್ ಆಗಿರುತ್ತೆ, 3 ಮಂತ್ ಕೋರ್ಸ್ ಇರುತ್ತೆ. ಸೊ 3 ಮಂತ್ ಕೋರ್ಸ್ಗೆ 2000 ರುಪೀಸ್ ಆಗಿರುತ್ತೆ. ಓಕೆನಾ? ಸೊ ಆಲ್ರೆಡಿ ಎಲ್ಲ ಅವರೇ ಡೇಟ್ ಇನ್ನು ಫಿಕ್ಸೇ ಮಾಡಿರಲ್ಲ. ಆಲ್ರೆಡಿ ಅವರೇ ಹೆಂಗೂ ಗೊತ್ತಿರುತ್ತೆ, ಪ್ರತಿ ತಿಂಗಳು 6ನೇ ತಾರೀಕು ಬೇಸಿಕ್ ಶುರು ಮಾಡ್ತೀನಿ, ಪ್ರತಿ ತಿಂಗಳು 16ನೇ ತಾರೀಕು ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಮಾಡ್ತೀನಿ, ಪ್ರತಿ ತಿಂಗಳು 26ನೇ ತಾರೀಕು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಮಾಡ್ತೀನಿ ಅನ್ನೋ ಒಂದು ಅಂದಾಜು ನನ್ನ ಫಾಲೋವರ್ಸ್ಗೆ ಗೊತ್ತಾಗ್ಬಿಟ್ಟಿದೆ. ಅವರೇ 1ನೇ ತಾರೀಕು ಆಗ್ತಿದ್ದಂಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಬಟ್ ಕೆಲವರು ಇನ್ನು ಬೇಸಿಕ್ ಲಾಸ್ಟ್ ಬ್ಯಾಚ್ ಶುರು ಮಾಡಿ 1 ವಾರ ಆಗಿರುತ್ತೆ, ನಾನು ನೆಕ್ಸ್ಟ್ ಮಂತ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಕೇಳಲ್ಲ ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟಿರ್ತಾರೆ. ಸೊ ಅಫಿಷಿಯಲ್ ಆಗಿ ನಾನು ಇಲ್ಲಿ ಯೂಟ್ಯೂಬ್ ಅಲ್ಲಿ ಅನೌನ್ಸ್ ಮಾಡ್ತಾ ಇರೋದು, ಜಾಯ್ನ್ ಆಗೋರು ಆಗಿದ್ರೆ ಲಿಮಿಟೆಡ್ ಸೀಟ್ ಇರುತ್ತೆ. ನಾನು ಒಬ್ಳೆ ಎಲ್ಲ ಮೇಂಟೈನ್ ಮಾಡೋದು. ಸೊ ಹಾಗಾಗಿ ತುಂಬಾ ಜನ ಜಾಸ್ತಿ ಆದ್ರೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ದಯವಿಟ್ಟು ಡೇಟ್ ಏನು ಹೇಳಿದೀನಿ ಆ ಡೇಟ್ ಒಳಗಡೆ ಜಾಯ್ನ್ ಆಗಿ. ಕೆಲವರು ಡೇಟ್ ಆಗಿ 4-5 ಕ್ಲಾಸ್ ಆದ್ಮೇಲೆ, ಮೇಡಮ್ ಪ್ಲೀಸ್ ನಾನು ನಿಮ್ಮ ವಿಡಿಯೋ ಲೇಟ್ ಆಗಿ ನೋಡಿದೆ, ಹಾಗಾಯ್ತು ಹೀಗಾಯ್ತು, ಸಮ್ಮನ್ ರೀಸನ್ ಕೊಟ್ಬಿಟ್ಟು ಜಾಯ್ನ್ ಆಗ್ತೀರಾ. ನನಗೆ ಹೆವಿ ಆಗುತ್ತೆ. ನಾನು ಎಲ್ಲರಿಗೂ ಡೌಟ್ ಕ್ಲಿಯರ್ ಮಾಡಬೇಕು, ಎಲ್ಲರನ್ನೂ ಕಂಟ್ರೋಲ್ ಮಾಡ್ಬೇಕಲ್ವಾ, ಎಲ್ಲರನ್ನೂ ಹೇಳ್ಕೊಡ್ಬೇಕಲ್ವಾ. ಸೊ ನನಗೂ ಅದಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾನು ಬೇಸಿಕ್ ಏನು ಅನೌನ್ಸ್ ಮಾಡ್ತೀನಿ, ಅದಾದ್ಮೇಲೆ ಇಂಟರ್ಮೀಡಿಯೇಟ್ ಕ್ಲಾಸ್ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಲೆವೆಲ್ಗೆ ಪ್ರಿಪೇರ್ ಆಗ್ತಾ ಇರ್ತೀನಿ ಆ ಬ್ಯಾಚ್ನ ಶುರು ಮಾಡೋಕ್ಕೆ. ಸೊ ಆ ಟೈಮಲ್ಲಿ ಬಂದು ಮೇಡಮ್ ನಾನು ಬೇಸಿಕ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ನನಗೆ ಕಾಲ್ ಮಾಡ್ತೀರಾ. ನಾನು ಅಡ್ವಾನ್ಸ್ ಕ್ಲಾಸ್ನ ಶುರು ಮಾಡೋ ತಯಾರಿನಲ್ಲಿ ಇರ್ತೀನಿ. ಓಕೆನಾ? ಆದಷ್ಟು 6ನೇ ತಾರೀಕು ಒಳಗಡೆ ಜಾಯಿನ್ ಆಗಿ ಪ್ಲೀಸ್. ಓಕೆನಾ? ಸೊ ಇದಿಷ್ಟು ಹೇಳ್ತಾ, ಅರ್ಧಂಬರ್ಧ ನೀವು ಆಫ್ಲೈನ್ ಕ್ಲಾಸಿಗೆ ಹೋದ್ರೂ ಕರೆಕ್ಟಾಗಿ ಟೈಲರಿಂಗ್ ಕಲಿಯಲ್ಲ. ಏನಕ್ಕೆ? ಇಷ್ಟೇ ಕಾರಣ. ಚಿಕ್ಕದಾಗಿ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಕಲಿಯಲ್ಲ. ಸ್ಟೆಪ್ ಬೈ ಸ್ಟೆಪ್ ಅಂತ ಅಂದ್ರೆ ಏನು? ಫಸ್ಟ್ ಸಿಮ್ಮಿ, ಅದಾದ್ಮೇಲೆ ಸಣ್ಣ ಮಕ್ಳಿಗೆ ಬ್ಲೌಸ್, 6 ಪೀಸ್ ಪೆಟಿಕೋಟ್, ಅಂಬ್ರಲಾ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಒಂದು ಕೋರ್ಸ್ನ ನಾನು ಡಿಸೈನ್ ಮಾಡಿದ್ದೀನಿ. ಯಾವ ರೀತಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ರೆ ಬೇಗ ತಲೆಗೆ ಹೋಗುತ್ತೆ ಅಂತ ಹೇಳಿ. ಒಂದೇ ಸರಿ ಬ್ಲೌಸ್ ನ ಕೊಟ್ರೆ ಖಂಡಿತ ಮಾಡಲ್ಲ. ಅದು ನೋಡ್ಬಿಟ್ಟು ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಲೆವೆಲ್ ಇರೋರು ಟೈಲರಿಂಗ್ ನ ಬಿಟ್ಬಿಡ್ತಾರೆ. ಸುಮಾರಷ್ಟು ಜನ ನನ್ನ ಹತ್ರ ಯಾರು ಸೇರ್ಕೊಂಡಿದ್ದಾರೆ, ಅವರು ಬರೀ ಬ್ಲೌಸ್ ಕ್ಲಾಸ್ ಒಂದು ಬೇಕು ಅಂತ ಹೇಳಿ ಆಫ್ಲೈನ್ ಅಲ್ಲಿ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಹೋಗಿ ಜಾಯಿನ್ ಆಗಿದ್ದಾರೆ. ಅವರು ಏನ್ ಮಾಡಿದ್ದಾರೆ, ದುಡ್ಡು ಕೊಟ್ರೆ ಸಾಕು ಬನ್ನಿ ಅಂತ ಹೇಳ್ಬಿಟ್ಟು ಕುರಿಗಳ ತರ ತುಂಬಿಕೊಂಡು, ನೋಡಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ಇಲ್ಲ, ಅವ್ರದೇ ಬಾಡಿ ಮೆಷರ್ಮೆಂಟ್ ನ ತೆಗೆದು ಅವ್ರ ಹತ್ರನೇ ಹೀಗ್ ಕಟ್ ಮಾಡು, ಹೀಗ್ ಸ್ಟಿಚ್ ಮಾಡು ಅಂತ ಹೇಳಿದ್ರೆ ಮುಗೀತು, ನೀನ್ ಬ್ಲೌಸ್ ಕಲ್ತೆ ಹೋಗು ಮನೆ ಕಡೆ ಅಂತಾರೆ. ಅಷ್ಟೇ, ನಿಂದು ಕೋರ್ಸ್ ಕಂಪ್ಲೀಟ್ ಆಯ್ತು ಅಂತಾರೆ. ಅವ್ರ ಮೆಷರ್ಮೆಂಟ್ ತೆಗೆದು ಅವರು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಕಲ್ತಿರ್ತಾರೆ. ಬಟ್ ಇಲ್ಲಿ ಟೈಲರ್ ಆದವರು ಯಾವುದೇ ಮೆಷರ್ಮೆಂಟ್ ಕೊಡ್ಲಿ, ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಲೆವೆಲ್ ಅಲ್ಲಿ ಇರ್ಬೇಕು.
ಓಕೆನಾ. ಸೊ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇದು ಜಸ್ಟ್ ಹಾಗೆ ಇದು ನನಗೆ ತಗೊಂಡಿದ್ ಪೀಸ್. ಇದು ಒಂದು ಡ್ರೆಸ್ ಪೀಸ್ ತಗೊಂಡಿದ್ದೆ. ಇದನ್ನ ಜಸ್ಟ್ ಫಿನಿಶಿಂಗ್ ಮಾಡಿ ಟೇಬಲ್ ಮೇಲೆ ಹಾಕ್ದೆ. ನಾನು ಇನ್ನೊಂದು ಐರನ್ ಎಲ್ಲ ಏನು ಮಾಡಿಲ್ಲ. ಜಸ್ಟ್ ಹೇಗ್ ಮಾಡೋದು, ಎಲ್ಲಾ ಹೊಲ್ದಿರೋ ತರ ಹೊಲಿಯೋದಾ ಅಥವಾ ಬೇರೆ ಏನಾದ್ರೂ ಹೊಸದಾಗಿ ಪ್ರಯೋಗ ಮಾಡ್ಬೇಕಲ್ಲ, ಏನಾದ್ರೂ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತಂದ್ರೆ ನನ್ ಮೇಲೆ ನಾನು ಪ್ರಯೋಗ ಮಾಡ್ಕೊಳ್ತೀನಿ. ಕಸ್ಟಮರ್ಸ್ ನಾನು ಪ್ರಯೋಗ ಮಾಡಲ್ಲ. ಹಾಗೆ ಒಂದು ಡ್ರೆಸ್ ಪೀಸ್ ಇತ್ತು, ಇದನ್ನ ತಗೊಂಡ್ ಆಗ್ಲೇ 1 ವರ್ಷ ಆಗಿತ್ತು. ನಂದು ನಾನು ಸ್ಟಿಚ್ ಮಾಡ್ಕೊಳ್ಳೋದು ರೇರು, ಬರೀ ಕಸ್ಟಮರ್ ಸ್ಟಿಚ್ ಮಾಡೋದೇ ಆಗುತ್ತೆ. ಓಕೆ, ನೋಡೋಣ, ಒಂದು ಟ್ರೈ ಮಾಡೋಣ. ಸೊ ಇವತ್ತು ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಮಾಡಿದೆ. ನನಗೆ ಡ್ರೆಸ್ ಬೇಕು ಅಂತ ಅಲ್ಲ, ಎಕ್ಸ್ಪೆರಿಮೆಂಟ್ ಮಾಡುದು. ಅವಾಗವಾಗ ಕ್ರಿಯೇಟಿವಿಟಿ ಅಂದ್ರೆ ನಾನು ಓನಾಗಿ ಥಿಂಕ್ ಮಾಡ್ತಾ ಇರ್ತೀನಿ, ಓನಾಗಿ ಡಿಸೈನ್ ಮಾಡ್ತಾ ಇರ್ತೀನಿ. ಕೆಲವೊಂದು ತುಂಬಾ ಚೆನ್ನಾಗಿ ಹೋಗುತ್ತೆ, ಅದನ್ನ ಹುಡ್ಕೊಂಬಂದ್ ಮಾಡಿಸ್ಕೊಂತಾರೆ. ಕೆಲವೊಂದು ಫ್ಲಾಪ್ ಆಗುತ್ತೆ, ಆ ಡಿಸೈನ್ ಅಲ್ಲೇ ಬಿಟ್ಬಿಡ್ತೀನಿ. ಸೊ ಇದು ಹೊಸದು ಕ್ರಿಯೇಟಿವಿಟಿ. ಗೊತ್ತಲ್ಲ ನಿಮ್ಗೆ, ನಂದು ಹೋಲ್ಸೇಲ್ ಸ್ಯಾರಿ ಹೌಸ್ ಇದೆ ಅಂತ ಹೇಳಿ. ಸೊ ಅದ್ರಲ್ಲಿ ನಾನು ಡ್ರೆಸ್ ಕೂಡ ಸೇಲ್ ಮಾಡ್ತೀನಿ. ನಾ ಆನ್ಲೈನ್ ಅಲ್ಲಿ ಇನ್ನೂ ಬಿಟ್ಟಿಲ್ಲ, ಏನಕ್ಕೆ ವಿಡಿಯೋ ಮಾಡಕ್ ನನಗೆ ಟೈಮ್ ಸಿಕ್ಕಿಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ಆನ್ಲೈನ್ ಅಲ್ಲಿ ನಾನು ಡ್ರೆಸ್ ಕೂಡ ಸೇಲ್ ಮಾಡ್ತೀನಿ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಬಿಸಿ ಇದೀನಿ, ಓಕೆನಾ. ಹಾಗೆ ನೋಡಿ, ಇದನ್ನ ಡ್ರೆಸ್ ಸ್ಟಿಚ್ ಮಾಡಿದೆ. ಹೇಗೆ ಅಂತ ಅಂದ್ರೆ ಫಸ್ಟ್ಗೆ ನಾನು ಏನು ಪ್ಲಾನ್ ಇರಲಿಲ್ಲ, ಜಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟಾಪ್ ಕಟಿಂಗ್ ಮಾಡಿದೆ. ಸೊ ಟಾಪ್ ಮಾಡಿದೆ, ಸ್ವಲ್ಪ ಇಲ್ಲೇನೋ ಬೋಡ ಬೋಡ ಅನಿಸ್ತು. ಸೊ ಅವಾಗ ನಾನು ಏನ್ ಮಾಡಿದೆ, ಇಲ್ಲಿ ಒಂದು ಪಟ್ಟಿ ಕೊಟ್ಟೆ. ಸೊ ಇದು ವೈಟು ಪಟ್ಟಿ ಕೊಟ್ರೆ ಏನು ಡಿಫ್ರೆಂಟ್ ಕಾಣಲ್ಲ ಅಂತ ಹೇಳ್ಬಿಟ್ಟು ಇದು 2 ಕಡೆ ಪೈಪಿಂಗ್ ಕೊಟ್ಟೆ. ಸೊ ಅದಾದ್ಮೇಲೆ ಇಲ್ಲಿ ಟಾಪ್ ಸಪ್ರೇಟು, ಬಾಟಮ್ ಸಪ್ರೇಟ್ ಇಟ್ಟಿದ್ದೀನಿ. ಸೊ ಇದು 2 ಒಂದೇ ಆಗುತ್ತೆ, ಡಿಫ್ರೆನ್ಸ್ ಕಾಣ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪೈಪಿಂಗ್ ಕೊಟ್ಟೆ, ಓಕೆನಾ. ಸೊ ಇಲ್ಲೊಂದು ಬಟನ್ ಇನ್ನೂ ರೆಡಿ ಮಾಡ್ಸಿಲ್ಲ, ಬಟನ್ ಒಂದು ಹಾಕ್ಬೇಕು. ಬಟನ್ ಒಂದು ಹಾಕಿದ್ರೆ ಇದು ಇನ್ನೂ ರಿಚ್ ಆಗಿ ಕಾಣುತ್ತೆ. ಸೊ ಅದಾದ್ಮೇಲೆ ಇದೆಲ್ಲ ಆಯ್ತು. ಬಟ್ಟೆ ಇದ್ರದ್ದು ಇನ್ನೂ ಬಹಳಷ್ಟು ಮಿಕ್ಕಿದೆ, ಆದ್ರೂ ಸ್ಲೀವ್ಗೆ ಸೊ ಇದ್ರದ್ದು ಪ್ಯಾಂಟ್ ಪೀಸ್ ತಗೊಂಡ್ ಬಂದು ಸ್ಲೀವ್ಗೆ ಹಾಕಿದ್ದೀನಿ ನೋಡಿ. ಇದ್ರದ್ದು ಪ್ಯಾಂಟ್ ರೆಡಿ ಮಾಡಿದ್ದೀನಿ. ಸೊ ಸೇಮ್ ಕಲರ್ ಅಲ್ಲಿ ರೆಡಿ ಮಾಡಿದ್ದೀನಿ. ಇದ್ರಲ್ಲಿ ಮಿಕ್ಕಿರೋ ಪೀಸ್ ನ ತಗೊಂಡ್ಬಂದು ನಾನು ಇಲ್ಲಿ ಸ್ಲೀವ್ಗೆ ಹಾಕಿದೆ. ಸೊ ಅದಾದ್ಮೇಲೆ ಇದು ಬೋಡ ಕಾಣಿಸಿದ್ಯಲ್ಲ ಅಂತ ಇದ್ರಲ್ಲಿ ಮಿಕ್ಕಿರುವಂತಹದ್ದನ್ನ ಇಲ್ಲಿ ತಗೊಂಡ್ಬಂದು ಹಾಕಿದೆ. ಸೊ ಇವಾಗ ಏನಾಯ್ತು, ಡಿಫ್ರೆಂಟ್ ಆಯ್ತು. ಸುಮ್ನೆ ಹಾಗೆ ಸ್ಟಿಚ್ ಮಾಡಿ ಟೇಬಲ್ ಮೇಲೆ ಹಾಕಿದೆ, ಅದನ್ನ ಐರನ್ ಮಾಡಿಲ್ಲ. ಹೇಳದ್ನಲ್ಲ, ಅದಕ್ಕಿಂತ ಬಟನ್ ಹಾಕ್ಬೇಕು, ನಾನು ಅದನ್ನು ಹಾಕಿಲ್ಲ. ಡ್ರೆಸ್ ತಗೊಳಕ್ಕೆ ಕಸ್ಟಮರ್ಸ್ ಬಂದ್ರು, ಇದು ಹಾಕಿದನ್ ತಗೊಂಡು ಈ ತರ ತೆಗೀರಿ, ಇದ್ರಲ್ಲಿ ಎಕ್ಸೆಲ್ ತೆಗೀರಿ, ಇದ್ರಲ್ಲಿ ಡಬಲ್ ಎಕ್ಸೆಲ್ ತೆಗೀರಿ ಅಂತ ಹೇಳಿದ್ರು. ಅಂದ್ರೆ ಇದನ್ನ ರೆಡಿಮೇಡ್ ಡ್ರೆಸ್ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಡಿಸೈನ್ ಆಗಿದೆಯಲ್ಲ, ನಾರ್ಮಲ್ ಆಗಿ ಸ್ಟಿಚ್ ಮಾಡಿಸೋದಂತಂದ್ರೆ ಸಾದಾ ಆತರ ಡಿಸೈನ್ ಸ್ಟಿಚ್ ಮಾಡಿಸ್ತಾರೆ. ಸೊ ಇದು ಎಲ್ಲ ರೇರು. ಸೊ ಹೇಳ್ದೆ, ಇದು ರೆಡಿಮೇಡ್ ಡ್ರೆಸ್ ಎಲ್ಲ ನನಗೆ ಅಂತ ಸ್ಟಿಚ್ ಮಾಡ್ಕೊಂಡಿರೋದು. ಸುಮ್ನೆ ಹಾಗೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ಸೊ ಹೀಗೆ ಕೆಲವೊಂದು ತುಂಬಾ ಚೆನ್ನಾಗಿ ಬರುತ್ತೆ, ಕೆಲವೊಂದು ಫ್ಲಾಪ್ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಬಟ್ ಈ ರೀತಿ ನಾವು ಏನೋ ನಮ್ದೇ ಓನ್ ಆಗಿ ತಲೆ ಉಪಯೋಗಿಸಿ ಅಥವಾ ನಮ್ದೇ ಓನ್ ಡಿಸೈನ್ ಕ್ರಿಯೇಟ್ ಮಾಡೋದ್ರಿಂದ ಕೆಲಸ ತುಂಬಾ ಜಾಸ್ತಿ ಕಲಿತೀವಿ. ಸೊ ನೋಡಿ, ಕಲ್ತ್ರೆ ಈಗ ನಾನು ಟೈಲರ್ ಅಂದಿದ ತಕ್ಷಣ ನಾನು ಪ್ರತಿಯೊಂದನ್ನು ಕಲ್ತ್ಕೊಂಡ್ ಬಂದಿದ್ದೀನಿ ಅಂತ ಅಲ್ಲ. ನಾವು ಒಂದು ಬೇಸಿಕ್, ಸೊ ಇವಾಗ ಏನ್ ಹೇಳ್ಕೊಡ್ತೀನಿ, ಈ ಬೇಸಿಕ್ ನಾಲೆಡ್ಜ್ ತಲೆಲಿದ್ರೆ ನಮ್ಮ ಓನ್ ಕ್ರಿಯೇಟಿವಿಟಿನಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಕೆಲವೊಂದು ತುಂಬಾ ಚೆನ್ನಾಗಾಗತ್ತೆ, ಕೆಲವೊಂದು ಚೆನ್ನಾಗಾಗಲ್ಲ. ಚೆನ್ನಾಗಿರೋದನ್ನ ಜೊತೆಲಿ ತಗೊಂಡೋಗೋಣ, ಚೆನ್ನಾಗಿಲ್ದಿರೋದನ್ನ ಅಲ್ಲೇ ಬಿಟ್ಟು ಹೋಗೋಣ, ಓಕೆನಾ. ಹಾಗೆ ನೀವು ಒಂದೇ ಸರಿ ಬ್ಲೌಸ್ ಕಲಿತೀನಿ ಅಂತ ಹೋಗಿ ನೀವು ಅಮೌಂಟ್ ಕೊಟ್ಟು ಅದೇನೋ ನಿಮ್ ಮೆಷರ್ಮೆಂಟ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಬೇರೆ ಮೆಷರ್ಮೆಂಟ್ ಬರುತ್ತೆ. ಸೊ ಅವಾಗ ನಿಮ್ಗೆ ಐಡಿಯಾ ಎಲ್ಲಿಂದ ಬರ್ಬೇಕು? ಆ ಐಡಿಯಾ ಬರ್ಬೇಕು ಅಂತಂದ್ರೆ ನೋಡಿ, ಸ್ಟಾರ್ಟಿಂಗ್ ಇಂದ ಕಲಿಬೇಕು. ಇಲ್ಲಿ ನೋಡಿ, ನಾನು 4 ಡಾಟ್ ಬ್ಲೌಸ್ ನ ಎಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಇಟ್ಟಿಲ್ಲ, ಎಂಡ್ ಅಲ್ಲಿ ಇಟ್ಟಿದ್ದೀನಿ. ಏನಕ್ಕೆ ಅಂದ್ರೆ ಇದನ್ನೆಲ್ಲ ಕಲ್ತ್ಕೊಂತಾ ಬಂದ್ರೆ ನೀವು ಒಂದು 90% ರೆಡಿ ಆಗಿರ್ತೀರಾ. ಇನ್ 10% 4 ಡಾಟ್ ಬ್ಲೌಸ್ ಅಲ್ಲಿ ಬಂದಾಗ ಕಂಪ್ಲೀಟ್ ಆಗಿ ನೀವು ರೆಡಿ ಆಗ್ತೀರಾ. ಸೊ ಇದು ನಾನು ನನ್ನ ಕೋರ್ಸ್ ನ ಡಿಸೈನ್ ಮಾಡಿರುವ ರೀತಿ. ಸೊ ಇದರಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿ ಸೇರ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದ್ಸರಿ ಹೇಳ್ತಾರೆ, ನಾನು ಯಾರನ್ನೂ ಕೇಳಲ್ಲ, ಬಟ್ ಅವ್ರು ಮಾಡಿರೋದನ್ನೆಲ್ಲ ಕಂಪ್ಲೀಟ್ ನಾನು ಚೆಕ್ ಮಾಡ್ತಾ ಹೋಗ್ತೀನಿ. ಬಟ್ ಹೇಗ ಅನಿಸ್ತು ಇದೆಲ್ಲ ನಾನು ಯಾರನ್ನೂ ಕೇಳಲ್ಲ. ಬಟ್ ಅವರೇ ನನಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡಿ ಹೇಳ್ತಾರೆ, ಮೇಡಮ್ ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಸುಮಾರಷ್ಟು ಜನದ ಹತ್ರ ಹೋಗಿ ಸೇರ್ಕೊಂಡೆ, ಬಟ್ ನಿಮ್ಮಷ್ಟು ಕ್ಲಿಯರ್ ಆಗಿ ಯಾರು ಹೇಳ್ಕೊಟ್ಟಿಲ್ಲ ಅಂತ. ನಾನು ಹೊಗಳ್ಕೊಳ್ತಿದ್ದೀನಿ ಅಂತಲ್ಲ, ನನಗೆ ಬಂದಿರುವಂತಹ ಮೆಸೇಜ್ ನ ನಿಮಗೆ ಹೇಳ್ತಾ ಇದೀನಿ. ಬೇಕಾದ್ರೆ ಡೈರೆಕ್ಟ್ ನಾನು ಅವ್ರನ್ನ ವಿಡಿಯೋ ಮಾಡಿ ರಿವ್ಯೂ ಕೊಡಿ ಅಂದ್ರೆ ಖಂಡಿತ ಬೇಕಾದಷ್ಟು ಕೊಡ್ತಾರೆ. ಬಟ್ ನಾಟ್ ನೆಸೆಸಿಟಿ, ಅದೆಲ್ಲ ನೆಸೆಸಿಟಿ ಇಲ್ಲ ಅನ್ಕೊಳ್ತೀನಿ. ಕೊಡಿ ಅಂದ್ರೆ ಬೇಕಾದಷ್ಟು ಜನ ಕೊಡಕ್ ರೆಡಿ ಇದ್ದಾರೆ, ಬಟ್ ಬೇಡ, ಜಾಸ್ತಿ ಬೇಡ, ಓವರ್ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಆಡ್ ತರ ನಾನು ಅದನ್ನ ಯೂಸ್ ಮಾಡ್ಕೊಳಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಈಗಲೂ ಹೇಳ್ತಾ ಇದೀನಿ, ಟೈಲರಿಂಗ್ ಏನೋ ಟೈಮ್ ಇದೆ ಅಂತ ಹೇಳಿ ದುಡ್ಡು ಕಟ್ಟಬೇಡಿ, ಟೈಮ್ ಪಾಸ್ಗೋಸ್ಕರ ಕಟ್ಟಬೇಡಿ. ಟೈಲರಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಖಂಡಿತ ಜಾಯಿನ್ ಆಗಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕ್ವಿಟ್ ಮಾಡ್ಬಿಡಿ. ಇಂಟ್ರೆಸ್ಟ್ ಇದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ, ಕ್ಲಿಯರ್ ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ದಯವಿಟ್ಟು 6ನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿ. 6ನೇ ತಾರೀಕು ಆದ್ಮೇಲೆ ದಯವಿಟ್ಟು ಬೇಡ, ಓಕೆನಾ. ನನಗೆ ಹೆವಿ ಆಗುತ್ತೆ ಕೆಲಸ, ಓಕೆನಾ. ಸೊ ಬನ್ನಿ, ಇವಾಗ ನಿಮ್ದು ಒಂದಷ್ಟು ಕಂಪ್ಲೇಂಟ್ಸ್ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ನಿಮ್ಮ ಕಮೆಂಟ್ಸ್, ಕೆಲವರು ಈ ನಡುವೆ ನೀವು ರೆಗ್ಯುಲರ್ ಆಗಿ ವಿಡಿಯೋ ಯಾಕೆ ಹಾಕ್ತಾ ಇಲ್ಲ,
ಒಂದಷ್ಟು ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಬಟ್ ಎಲ್ಲೂ ಕ್ಲಿಯರ್ ಆಗಿ ಹೇಳಿಲ್ಲ. ರೀಸೆಂಟ್ ಆಗಿ ನಮ್ಮ ತಂದೆ ತೀರ್ಕೊಂಡ್ರು. ಹಾಗೆ ನಂದು ಹೋಲ್ಸೇಲ್ ಸ್ಯಾರಿ ಶಾಪ್ ಏನಿದೆ ಅದು, ನಮ್ಮ ತಂದೆ ತೀರ್ಕೊಳಕ್ ಮುಂಚೆ ನಾನು ಅಡ್ಮಿಟ್ ಮಾಡಿದ್ದೆ. ಸೊ ಅವ್ರನ್ನ ಅಡ್ಮಿಟ್ ಮಾಡಿದಾಗ ಕಂಪ್ಲೀಟ್ ನಾನು ಕೆಲ್ಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ, ಬಿಟ್ಬಿಟ್ಟಿದ್ದೆ. ಸುಮ್ನೆ ಬಂದು ನಾವ್ ಇಂಟ್ರೆಸ್ಟ್ ಇಟ್ಟು ಕೆಲಸ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಇಲ್ಲ. ನಾನು ಸ್ಟಿಚಿಂಗ್ ಆಗ್ಲಿ ಸೇಲಿಂಗ್ ಆಗ್ಲಿ ಯಾವ್ದು ಇಲ್ಲ, ಎಲ್ಲ ನಾನು ಕಂಪ್ಲೀಟ್ ಸುಮ್ನೆ ಏನು ಮಾಡಿದ್ರೆ ನಿಲ್ಲಾಗಿ ಸುಮ್ನೆ ಶಾಪ್ ಮಾತ್ರ ಓಪನ್ ಮಾಡಿ ಕೂತ್ಕೊಂಡು ಹೋಗ್ತಿದ್ದೆ. ಯಾವ ಕೆಲ್ಸದ ಮೇಲೂ ಇಂಟ್ರೆಸ್ಟ್ ಇರ್ಲಿಲ್ಲ ನಮ್ಮ ತಂದೆನ ಅಡ್ಮಿಟ್ ಮಾಡಿದ್ದಾಗ. ಸೊ ಆಫ್ಟರ್ ಅದಾದ್ಮೇಲೆ ನಮ್ಮ ತಂದೆ ಡೆತ್ ಆಯ್ತು. ಸೊ ಆವಾಗ ಫುಲ್ಲು ಡೌನ್ ಆಗಿದ್ದೆ, ಬಟ್ ಕಾಣಿಸ್ಕೊಳ್ತಿರ್ಲಿಲ್ಲ, ಫುಲ್ ಡೌನ್ ಆಗಿದ್ದೆ. ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡಕ್ ಆಗಿಲ್ಲ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ದಿವಸ ಆಯ್ತು. ಅದಾದ್ಮೇಲೆ ನನಗೆ ಸುಮಾರಷ್ಟು ಕೆಲಸ ಪೆಂಡಿಂಗ್ ಉಳ್ಕೊಂಡ್ಬಿಡ್ತು. ನನ್ನ ಪೆಂಡಿಂಗ್ ಕೆಲಸ ಏನಿದೆ ಕಂಪ್ಲೀಟ್ ಮಾಡ್ಕೊಬೇಕಾಗಿತ್ತು. ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಸೆಂಟರಲ್ಲಿ ಒಂದೊಂದು ವಿಡಿಯೋ ಹಾಕಿದ್ದೀನಿ, ಜಾಸ್ತಿ ಹಾಕಕ್ಕಾಗಿಲ್ಲ. ಮುಂದಕ್ಕೆ ನಾನು ಖಂಡಿತ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತೀನಿ. ಹೇಳ್ತೀನಿ, ಒಂದೊಂದ್ ದಿವಸ ಮಿಸ್ ಆಗ್ಬೋದು, ಬಟ್ ರೆಗ್ಯುಲರ್ ವಿಡಿಯೋಸ್ ಹಾಕ್ತೀನಿ. ಓಕೆನಾ? ಸೊ ಅದಾದ್ಮೇಲೆ ಇನ್ನೊಂದು ಕಮೆಂಟ್, ನೀವು ಕಮೆಂಟ್ಸ್ಗೆ ರಿಪ್ಲೈ ಮಾಡಲ್ಲ. ಓಕೆನಾ? ಸೊ ಇವಾಗ ನನ್ನ ಲಾಸ್ಟ್ ಏನಿದೆ ವಿಡಿಯೋ ಅದನ್ನ ನೋಡಿ. ಆ ವಿಡಿಯೋ ಲಾಸ್ಟ್ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ರೆ, ಬ್ಲೌಸ್ ನಲ್ಲಿ ಆರ್ಮೋಲ್ ಟೈಟ್ ಯಾಕೆ ಬರುತ್ತೆ ಅಂತ. ಓಕೆನಾ? ಸೊ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋಗೆ ನನಗೆ ಬಂದಿರೋಂಥ ಕಮೆಂಟ್ಸು, ಒಂದು ನಿಮಿಷ ಆ ವಿಡಿಯೋ ಓಪನ್ ಮಾಡ್ತೀನಿ. ಸೊ ಆ ವಿಡಿಯೋಗೆ ನನಗೆ ಬಂದಿರೋಂಥ ಕಮೆಂಟು 40 ಕಮೆಂಟ್ಸ್ ಬಂದಿದೆ. ಓಕೆನಾ? 40 ಕಮೆಂಟ್. ಅದೊಂದು ವಿಡಿಯೋಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಅದೊಂದಕ್ಕೆ ಕಮೆಂಟ್ ಬರ್ತಿರಲ್ಲ. ನಂದು 700 ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ, 700 ವಿಡಿಯೋ ಹಾಕಿದ್ದೀನಿ. ಓಕೆನಾ? ಪ್ರತಿದಿನ ಒಂದಲ್ಲ ಒಂದು ಅದಷ್ಟು ವಿಡಿಯೋ, ಯಾವ್ಯಾವ ವಿಡಿಯೋ ಓಡ್ತಾ ಇರುತ್ತೆ, ಕೆಲವೊಂದು ವಿಡಿಯೋ ಸೈಲೆಂಟ್ ಆಗಿರುತ್ತೆ, ಯಾವ್ಯಾವ ವಿಡಿಯೋ ಸುಮಾರಷ್ಟು ವಿಡಿಯೋ ಓಡ್ತಾ ಇರುತ್ತೆ, ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲರದು ನೋಡ್ತೀನಿ, ಬಟ್ ರಿಪ್ಲೈ ಮಾಡಕ್ಕಾಗಲ್ಲ. ಇವಾಗ ಇವತ್ತು ಏನು ಲಾಸ್ಟ್ ವಿಡಿಯೋ ಏನು ಒಂದು ಅಪ್ಲೋಡ್ ಮಾಡಿದೆ, ಅದಕ್ಕೆ ಒನ್ ಡೇಗೆ 40 ಕಮೆಂಟ್ ಬಂದಿದೆ. ನಂದು 700 ವಿಡಿಯೋ ಇದೆ. ಎಲ್ಲಾ ವಿಡಿಯೋಗೂ ಲೆಕ್ಕ ಹಾಕೊಳ್ಳಿ, ಪ್ರತಿಯೊಂದು ವಿಡಿಯೋಗೂ ಒಂದೊಂದು 5-5 ಕಮೆಂಟ್ ಅಂತ ಲೆಕ್ಕ ಹಾಕೊಳ್ಳಿ. 40 ಬಿಟ್ಬಿಡಿ, 5-5 ಕಮೆಂಟ್, 700 ವಿಡಿಯೋ ಇದೆ. ಸೊ ಅಷ್ಟು ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡೋಷ್ಟು ಟೈಮ್ ಇಲ್ಲ, ಬಟ್ ಎಲ್ಲರದು ನೋಡ್ತಾ ಇದ್ದೀನಿ. ಕೆಲವೊಂದು ಮೇನ್ ಅನ್ಸಿದ್ದನ್ನ ನಾನು ವಿಡಿಯೋದಲ್ಲಿ ಆಡ್ ಮಾಡ್ಕೊಂಡು ಅದಕ್ಕೆ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಓಕೆನಾ? ಬೇಜಾರ್ ಮಾಡ್ಕೋಬೇಡಿ. ಕೆಲವೊಂದು ಕಡೆ ರಿಪ್ಲೈ ಮಾಡಿದೀನಿ, ಬಟ್ ಎಲ್ಲಾ ಕಡೆ ರಿಪ್ಲೈ ಮಾಡಕ್ಕಾಗಲ್ಲ. ಸಾರಿ ಕೇಳ್ತೀನಿ ನಾನು ಇದಕ್ಕೆ ಖಂಡಿತ. ಬಟ್ ಎಲ್ಲಾರದು ಕಮೆಂಟ್ಸ್ ನಾನು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ಒಂದೊಂದ್ಸರಿ ನನ್ಗೆ ತುಂಬಾ ಬೇಜಾರಾದಾಗ ಅಥವಾ ತುಂಬಾ ಸಾಕಪ್ಪ ಕೆಲಸ ಅಂತ ಅಂದಾಗ ನನಗೆ ಇರೋದೇ ನಿಮ್ ಕಮೆಂಟ್ಸ್. ಯಾಕಂದ್ರೆ ನಾನು ಶಾಪಲ್ಲಿ ಒಬ್ಳೆ ಕೂತಿರ್ತೀನಿ ಅಲ್ವಾ, ಒಬ್ಳೆ 4 ಗೋಡೆ ಮಧ್ಯೆ ನಾನು ಒಬ್ಳೆ ಇರ್ತೀನಿ. ಸೊ ಒಬ್ಳೆ ಕುತ್ಕೊಂಡು ಸ್ಟಿಚ್ ಮಾಡ್ತಾ ಇರ್ತೀನಿ, ಅಥವಾ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀನಿ, ಅಥವಾ ವಿಡಿಯೋ ಮಾಡ್ತಾ ಇರ್ತೀನಿ. ವಿಡಿಯೋ ಮಾಡೋದು ಎಷ್ಟೊತ್ತು ಅಂತ ನೋಡಿ, ಮಾತಾಡ್ತಾ ಇರ್ಬೇಕು. ಎಷ್ಟೊತ್ತು ಅಂತ ಮಾತಾಡಿ ಸುಸ್ತಾಗತ್ತೆ. ಒಂದ್ ಹತ್ರ ಕುತ್ಕೊಳ್ತೀನಿ. ಸೊ ಅವಾಗ ನನ್ಗೆ ಏನಾದ್ರು ಎಂಟರ್ಟೈನ್ ಅಂದ್ರೆ ನಿಮ್ದು ಕಮೆಂಟ್ಸೇ ಓಪನ್ ಮಾಡ್ತೀನಿ, ಪ್ರತಿಯೊಂದನ್ನು ನೋಡ್ತಿರ್ತೇನೆ. ಕೆಲವುದಕ್ಕೆ ರಿಪ್ಲೈ ಮಾಡಕ್ಕಾಗಲ್ಲ. ಏನಕ್ಕೆ ಕ್ವೆಶನ್ಸ್ ಕೇಳಿರ್ತೀರಾ, ಒಂದು ಲೈನ್ ಅಲ್ಲಿ ನಾನು ರಿಪ್ಲೈ ಮಾಡಕ್ಕಾಗಲ್ಲ. ಸೊ ಅಂತದನ್ನೆಲ್ಲ ನಾನು ಏನ್ ಮಾಡ್ತೀನಿ, ವಿಡಿಯೋದಲ್ಲಿ ಆಡ್ ಮಾಡ್ಕೊಳ್ತಾ ಅದಕ್ಕೆ ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ. ಓಕೆನಾ? ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕಮೆಂಟು, ಬಹಳ ದಿನ ಆಯ್ತು ಬಂದು, ಇವಾಗ ಆನ್ಸರ್ ಕೊಡ್ತಾ ಇದ್ದೀನಿ. ಮತ್ತೆ ಇದನ್ನ ನನಗೆ ಕೆಲವರು ಕಾಲಲ್ಲೂ ಕೇಳಿದ್ದಾರೆ. ಫಸ್ಟ್ ಮೆಸೇಜ್ ಮಾಡ್ತಾರೆ ನನಗೆ, ಮೇಡಮ್ ನಿಮ್ಮ ಹತ್ರ ಮಾತಾಡ್ಬೋದಾ ಅಂತ. ಓಕೆ, ಕಾಲ್ ಮೀ ಅಂತ ಹೇಳ್ತೀನಿ. ಅವಾಗ ಈಗ ಕೇಳಿದೆ, ನಾನು ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದಲ್ಲ, ಮೆಸೇಜ್ ಮಾಡಿ ಕೇಳೋಂಥದ್ದು ಏನಿಲ್ಲ. ಯಾರು ಕಾಲ್ ಮಾಡೋದು ನಾನು ರಿಸೀವ್ ಮಾಡ್ತೀನಿ. ಒಂದೊಂದ್ಸರಿ ನಾನು ಬಿಸಿ ಇದ್ರೆ ರಿಸೀವ್ ಮಾಡೋಕ್ಕಾಗಲ್ಲ, ಬಟ್ ರಿಟರ್ನ್ ನಾನು ಕಾಲ್ ಮಾಡ್ತೀನಿ. ಸೊ ಅಂತ ಟೈಮಲ್ಲಿ ಯಾಕೆ ಕೇಳಿದೆ ಅಂದ್ರೆ, ಮೇಡಮ್ ನೀವು ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡ್ತೀರಾ ವಿಡಿಯೋದಲ್ಲಿ, ನಿಮ್ಮ ಹತ್ರ ಭಯ ಆಗುತ್ತೆ ಮಾತಾಡಕ್ಕೆ. ಸೊ ಅದಕ್ಕೆ ಫಸ್ಟ್ ನಾನು ನಿಮ್ಮನ್ನ ಪರ್ಮಿಷನ್ ಕೇಳಿ ಆಮೇಲೆ ಕಾಲ್ ಮಾಡಿದೆ ಅಂತ. ನೋಡಿ, ಸ್ಟ್ರಾಂಗ್ ಅಂತ ಅಂದ್ರೆ ಇರೋದನ್ನ ನೇರವಾಗಿ ಹೇಳ್ತೀನಿ. ಸೊ ಅದಕ್ಕೆ ನನಗೆ ಯಾವ್ದು ಭಯ ಇಲ್ಲ. ಸೊ ಹೇಳಿದ್ನಲ್ಲ, ಇವಾಗ ಸುಮಾರಷ್ಟು ಜನ ನನಗೆ ಅಮೌಂಟ್ ಫುಲ್ ಪೇ ಮಾಡ್ಬಿಡ್ತೀವಿ, ಮೇಡಮ್ ಬ್ಲೌಸ್ ಕ್ಲಾಸ್ ಒಂದು ಕಳಿಸ್ಬಿಡಿ, ಅಥವಾ ಫಾರ್ಮುಲಾ ಒಂದು ಕಳಿಸ್ಬಿಡಿ, ಅಥವಾ ನಿಮ್ದೇನ್ ಚಾರ್ಟ್ ಇದೆ, ಸೊ ಏನ್ ಬೇಸಿಕ್ ಕ್ಲಾಸ್ ಇದೆ, ಸೊ ನಂದೇನ್ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಮೇಲೆ ಒಂದು ಚಾರ್ಟ್ ಇದೆ, ಆ ಚಾರ್ಟ್ ನೋಡಿದ ತಕ್ಷಣ ನೀವು ಆರಾಮಾಗಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್, ಸೊ ಕಟಿಂಗ್ ನ ಕ್ಲಿಯರ್ ಆಗಿ ಮಾಡ್ಕೊಬಹುದು, ಯಾವುದೇ ಪ್ರಾಬ್ಲಮ್ ಇಲ್ದಿರ. ಆ ಚಾರ್ಟ್ ಕೂಡ ಈ ಬೇಸಿಕ್ ಕ್ಲಾಸ್ ಅಲ್ಲಿ ಸಿಗುತ್ತೆ. ನಿಮ್ದೊಂದು ಚಾರ್ಟ್ ಕಳಿಸ್ಬಿಡಿ, ನೀವೇನು ಬೇಸಿಕ್ಗೆ 2000 ಚಾರ್ಜ್ ಮಾಡ್ತಾ ಇದೀರಾ, ನಾವು ಅದನ್ನ ಪೇ ಮಾಡ್ಬಿಡ್ತೀವಿ ಅಂತ ಹೇಳಿ. ಸೊ ಅವಾಗ ನೇರವಾಗಿ ಆನ್ಸರ್ ಕೊಡ್ತೀನಿ. ದುಡ್ಗೋಸ್ಕರ ಅಫ್ಕೋರ್ಸ್ ನಾನು ಇದಕ್ಕೋಸ್ಕರ ಕೆಲಸ ಮಾಡ್ತೀನಿ, ನನ್ನ ಕೆಲಸಕ್ಕೆ ನನಗೆ ಒಂದಷ್ಟು ಅಮೌಂಟ್ ಅನ್ನೋದು ಬೇಕು.
ಬಟ್ ದುಡ್ಡಿಂದೇ ಓಡ್ತಾ ಇಲ್ಲ, ದುಡ್ಡುಗೋಸ್ಕರನೇ ಕ್ಲಾಸ್ ಮಾಡ್ತಾ ಇಲ್ಲ. ಏನಕ್ಕಂದ್ರೆ ಸುಮಾರಷ್ಟು ಜನ ಸುಮಾರಷ್ಟು ಆನ್ಲೈನ್ ಅಲ್ಲಿ ಕಲ್ತೆ, ಆಫ್ಲೈನ್ ಅಲ್ಲಿ ಕಲ್ತೆ, ನಾನು ಎಲ್ಲೂ ಆಗಿಲ್ಲ, ಅವ್ರ ಹತ್ರ ಕಲ್ತೆ, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು ಅಂತ ನನ್ನ ಹತ್ರ ಬಂದು ಕಂಪ್ಲೇಂಟ್ ಹೇಳ್ತಾರೆ. ಸೊ ಅವಾಗ ನನ್ನ ತಲೆಯಲ್ಲಿ ಬರೋದು ಥಿಂಕಿಂಗ್ ಒಂದೇ, ನನ್ನ ಬಗ್ಗೆ ಬೇರೆಯವ್ರ ಹತ್ರ ಕಂಪ್ಲೇಂಟ್ ಹೋಗ್ಬಾರ್ದು. ಸೊ ನನ್ನ ಕೆಲಸನ 100% ಮಾಡ್ಬೇಕು. ಸೊ ಇದೊಂದು ತಲೆಯಲ್ಲಿ ಇಟ್ಕೊಂಡು ನಾನು ಕ್ಲಾಸ್ ಮಾಡ್ತಾ ಇರೋದು. ಬರೀ ದುಡ್ಡು ಒಂದನ್ನೇ ತಲೆಯಲ್ಲಿ ಇಟ್ಕೊಂಡು ಕ್ಲಾಸ್ ಮಾಡ್ತಾ ಇಲ್ಲ. ಓಕೆನಾ? ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ನನ್ನ ಹತ್ರ ಸಾಕಷ್ಟು ದಾರಿ ಇದೆ, ನಿಮಗೆ ಗೊತ್ತು. ನನ್ನ ಹತ್ರ ಯೂಟ್ಯೂಬ್ ಇದೆ, ನನ್ನ ಹತ್ರ ಆನ್ಲೈನ್ ಇದೆ. ಸೊ ನಾನು ಯೂಟ್ಯೂಬ್ ಇಂದ ಅರ್ನ್ ಮಾಡ್ತೀನಿ. ಅದಾದ್ಮೇಲೆ ಆನ್ಲೈನ್ ಕ್ಲಾಸ್ ಇದೆ, ಸೊ ಅದರಿಂದ ಅರ್ನ್ ಮಾಡ್ತೀನಿ. ನಂದು ಹೋಲ್ಸೇಲ್ ಬಿಸ್ನೆಸ್ ಇದೆ, ಸೊ ಅದರಿಂದ ಸ್ಯಾರಿ ಶಾಪ್ ಇದೆ, ಸೊ ಅದರಿಂದ ಅರ್ನ್ ಮಾಡ್ತೀನಿ. ಸ್ಟಿಚಿಂಗ್ ಕೆಲಸ ಇದೆ, ಅದರಿಂದ ಅರ್ನ್ ಮಾಡ್ತೀನಿ. ಬರೀ ಆನ್ಲೈನ್ ದುಡ್ಡು ಕಟ್ಟಿಸ್ಕೊಂಡೇ ಅರ್ನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆನ್ಲೈನ್ ಕ್ಲಾಸ್ನ ಕ್ಲಾಸ್ ತರ ಮಾಡ್ತಾ ಇದ್ದೀನಿ. ಕಲಿಬೇಕು, ಎಲ್ಲರೂ ಕಲಿಬೇಕು. ಅದಕ್ಕೇನೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಈ ವಿಡಿಯೋ ಎಂಡಿಂಗ್ ಅಲ್ಲಿ, ಅವಾಗಲೇ ಕ್ಲಾಸ್ ಬಗ್ಗೆ ಹೇಳುವಾಗ, ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯಿನ್ ಆಗಿ. ಸೊ ಪದೇ ಪದೇ ಹೇಳ್ತೀನಿ, ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯಿನ್ ಆಗಿ. ಇಂಟ್ರೆಸ್ಟ್ ಇದ್ರೆ ಮಾತ್ರ, ಹಸಿವಿದ್ರೆ ಮಾತ್ರ ಊಟ ಮಾಡಕ್ಕಾಗೋದು. ಹಸಿವಿಲ್ಲ ಅಂದ್ರೆ ಸುಮ್ನೆ ಏನೋ ಕೊಟ್ರೆ ಸುಮ್ನೆ ಟೇಸ್ಟ್ ಮಾಡ್ಬಿಟ್ಟು ಹಿಂಗ್ ಬಿಸಾಕ್ಬಿಡ್ತಾರೆ ಅಲ್ಲ. ಹಸಿವಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಹಾಗೆ ನಿಮಗೆ ಟೈಲರಿಂಗ್ ಕಲಿಯೋ ಹಸಿವಿದ್ರೆ ಮಾತ್ರ ಜಾಯಿನ್ ಆಗಿ ಅಂತ ಹೇಳ್ತಾ ಇರೋದು. ಓಕೆನಾ? ನನಗೆ ಕಲಿಯಕ್ಕೆ ಆಸಕ್ತಿ ಇರುವಂತ ಸ್ಟೂಡೆಂಟ್ಸ್ ಬೇಕು. ಖಂಡಿತ ಅವರಿಗೆ ನನ್ನ ಫುಲ್ ಎಫರ್ಟ್ ಹಾಕಿ ನಾನು ಟೈಲರಿಂಗ್ ನ ಕಲಿಸ್ತೀನಿ. ಓಕೆನಾ? ಸೊ ಹಾಗೆ ನನ್ನ ಫಾಲೋವರ್ಸ್ಗೆ ಒಂದು ಸಣ್ಣ ಕಿವಿ ಮಾತು, ಯಾವಾಗ್ಲೂ ಒಂದೇ ಕೆಲಸದಲ್ಲಿ ಕಚ್ಕೊಂಡಿರ್ಬೇಡಿ. ಸೊ ಇವಾಗ ನಾನು ನೋಡಿ, ಫಸ್ಟ್ ನಾನು ಟೈಲರಿಂಗ್ ಕಲ್ತ್ಕೊಂಡೆ, ಬೆಳೆಸ್ಕೋಬೇಕು. ಅದೊಂದಕ್ಕೆ ಕಚ್ಕೊಂಡಿದ್ರೆ ಆಗಲ್ಲ. ಬರೀ ಯಾವುದೋ ಮೂಲೆಯಲ್ಲಿ ಸ್ಟಿಚಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಸೊ ಅದನ್ನ ನಾನು ಟ್ರೈನಿಂಗಿಗೆ, ಅಂದ್ರೆ ನಾನು ಕಲ್ತಿರೋದನ್ನ ಇನ್ನೊಂದು 4 ಜನ ಕಲ್ಸೋಣ ಅಂತ ಹೇಳ್ಬಿಟ್ಟು, ಓಕೆ ಆ ತರ. ಅದಾದ್ಮೇಲೆ ಯೂಟ್ಯೂಬ್ ಚಾನಲ್ ಶುರುವಾಯ್ತು, ಅದಾದ್ಮೇಲೆ ಆನ್ಲೈನ್ ಕ್ಲಾಸ್ ಶುರುವಾಯ್ತು, ಸೊ ಅದಾದ್ಮೇಲೆ ಹೋಲ್ಸೇಲ್ ಬಿಸ್ನೆಸ್ ಶುರುವಾಯ್ತು. ಹೀಗೆ ಒಂದೊಂದು ಆಡ್ ಮಾಡ್ತಾ ಹೋಗುತ್ತೆ. ಸೊ ಇನ್ನೊಂದು ಆಡ್ ಮಾಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ದಿವಸ, 1 ಮಂತ್ ಅಲ್ಲಿ ನಾನು ಇದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ನಂದೇ ಓನ್ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ನಾನು ಸರ್ಚ್ ಮಾಡ್ತಾ ಇದೀನಿ, ಅದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದೀನಿ. ತುಂಬಾ ಕೆಲಸ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ಖಂಡಿತ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ಕೆಲವರು ನಮಗೆ ಹೋಲ್ಸೇಲ್ ಅಲ್ಲಿ ಕೊಡಿ ಅಂತ ಕೇಳ್ತಿದ್ದಾರೆ. ಮತ್ತೇನಪ್ಪಾ ಅಂತಂದ್ರೆ ಎಲ್ಲಾರು ಸೇಲ್ ಮಾಡೋ ಡಿಸೈನ್ನೇ ನಾನ್ ಸೇಲ್ ಮಾಡಿದ್ರೆ ಏನ್ ಬಂತು. ಸೊ ನಂದೇ ಆದ ಓನ್ ಡಿಸೈನ್ ಸ್ಟಾರ್ಟ್ ಮಾಡೋಣ, ನಂದೇ ಆದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಅಂದ್ರೆ ನಾನೇನ್ ದೊಡ್ಡ ಫ್ಯಾಕ್ಟ್ರಿ ಇರ್ತೀನಿ ಅಂತಲ್ಲ, ಇರೋ ಫ್ಯಾಕ್ಟ್ರಿ ಇರೋರ ಹತ್ರ ನಂದೇ ಆದ ಓನ್ ಡಿಸೈನ್ ನ ನಾನು ಮಾಡಿಸ್ಬೇಕು ಅನ್ನೋದು ಅಷ್ಟೇ. ಸೊ ಅದನ್ನ ನಾವು ಮಾಡಿಸ್ಬೋದು, ಅದಕ್ಕೆ ಸ್ವಲ್ಪ ಐಡಿಯಾ ಬೇಕು. ಸೊ ಅದನ್ನ ನನ್ನ ಹತ್ರ ತಲೆಯಲ್ಲಿ ಇದೆ, ಅದನ್ನ ನಾನು ಮಾಡಿಸ್ತೀನಿ. ಸೊ ಹಾಗೆ ಇನ್ನೊಂದು ಕಮೆಂಟ್ ಬಂದು, ನೀವು ಆಫ್ಲೈನ್ ಕ್ಲಾಸ್ ಯಾಕೆ ತಗೊಳ್ಳಲ್ಲ ಅಂತ ಹೇಳಿ. ಖಂಡಿತ ನಾನು ಆಫ್ಲೈನ್ ಕ್ಲಾಸ್ ತಗೊಳ್ಳಲ್ಲ, ಯಾಕಂದ್ರೆ ನನ್ನ ಹತ್ರ ಟೈಮ್ ಇಲ್ಲ. ಸುಮಾರಷ್ಟು ಜನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದೀನಿ, ದಯವಿಟ್ಟು ಆಫ್ಲೈನ್ ಕ್ಲಾಸ್ಗೆ ಅಂತ ಹೇಳಿ ಖಂಡಿತ ಕಾಲ್ ಮಾಡಬೇಡಿ. ನನ್ನ ಹತ್ರ ಟೈಮ್ ಇಲ್ಲ, ಆಫ್ಲೈನ್ ಕ್ಲಾಸ್ ತಗೊಳಕ್ ಟೈಮ್ ಇಲ್ಲ, ಓನ್ಲಿ ಆನ್ಲೈನ್ ಕ್ಲಾಸ್ ಮಾತ್ರ. ಸೊ ಅದಾದ್ಮೇಲೆ ಲೈವ್ ಕ್ಲಾಸ್ ನಾನು ತಗೊಳ್ಳಲ್ಲ, ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ. ಅಂದ್ರೆ ಲೈವ್ ಕ್ಲಾಸ್ ಏನಕ್ಕೆ ತಗೊಳ್ಳಲ್ಲ ಅಂದ್ರೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಮತ್ತೆ ಒಂದ್ಸರಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ 2-3 ಸರಿ ನಿಮ್ಗೆ ನೋಡಕ್ ಚಾನ್ಸ್ ಇರಲ್ಲ. ಮತ್ತೆ ನನ್ನ ಟೈಮ್ಸ್ಗೆ ನೀವು ಸೆಟ್ ಆಗಲ್ಲ, ನಿಮ್ ಟೈಮಿಂಗ್ಸ್ಗೆ ನಾನ್ ಸೆಟ್ ಆಗಲ್ಲ. ಕೆಲವರು ಆಫೀಸಲ್ಲಿ ಇದ್ದಾರೆ, ಕೆಲವರು ಟೀಚರ್ಸ್ ಇರ್ತಾರೆ, ಕೆಲವರು ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇರೋರೆಲ್ಲ ಜಾಯಿನ್ ಆಗಿದ್ದಾರೆ. ಅವ್ರಿಗೆ ಅವ್ರದೇ ಆದ ಡಿಸೈನ್ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ಕಲಿತಿದ್ದಾರೆ, ಅದನ್ನ ಪ್ರೊಫೆಷನಲ್ ಆಗಿ ತಗೊಳ್ಬೇಕು ಅನ್ನೋರಿಲ್ಲ. ಕೆಲವರು ಪ್ರೊಫೆಷನಲ್ ಆಗಿ ತಗೊಳ್ಳೋಂಥವ್ರು ಜಾಯಿನ್ ಆಗ್ತಾರೆ, ಅವ್ರದ್ದು ಮಾತ್ರ ಅವ್ರು ಸ್ಟಿಚ್ ಮಾಡ್ಕೋಬೇಕು ಆ ಥರದವ್ರು ಜಾಯಿನ್ ಆಗ್ತಾರೆ. ಕೆಲವರು ಆಫೀಸ್ ವರ್ಕ್ ಅಲ್ಲೆಲ್ಲ ಇರ್ತಾರಲ್ಲ, ಲೈವ್ ಕ್ಲಾಸ್ ಅಟೆಂಡ್ ಮಾಡಕ್ ಆಗಲ್ಲ, ಅವರು ಕೆಲಸ ಮುಗಿಸ್ಕೊಂಡು ಬಂದ್ರು ಅಂತ ಹೇಳ್ಬಿಟ್ಟು ನಾನು ಅರ್ಧ ಹೊತ್ತಲ್ಲಿ ನೈಟ್ ಟೈಮ್ ಅಲ್ಲಿ ಆನ್ಲೈನ್ ಕ್ಲಾಸ್ ಮಾಡಕ್ ಆಗಲ್ಲ. ಮತ್ತೆ ಆಫೀಸ್ಗೆ ಹೋಗೋರೆಲ್ಲರೂ ಜಾಯಿನ್ ಆಗಿರೋದ್ರಿಂದ ನಾನು ಲೈವ್ ಕ್ಲಾಸ್ ಮಾಡಲ್ಲ, ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಡೌಟ್ ಇದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ನೆಕ್ಸ್ಟ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಶುರು ಮಾಡಿ ಅಂತ ಹೇಳಿ ಸುಮಾರಷ್ಟು ಜನ ನನಗೆ ಕಮೆಂಟ್ಸ್ ಆಗ್ತಿದ್ದಾರೆ, ಕಾಲ್ ಮಾಡಿನೂ ಕೇಳ್ತಾ ಇದ್ದಾರೆ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿರೋರು ಸುಮಾರಷ್ಟು ಜನ ಸ್ಟೂಡೆಂಟ್ಸ್ ನನ್ನ ಹತ್ರ ಇದ್ದಾರೆ. ಸೊ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಫ್ಯಾಷನ್ ಡಿಸೈನಿಂಗ್ ಅಂತಂದ್ರೆ ಅದು ನಿಮ್ಗೊಂದು ಪಾಠದ ತರ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಏನ್ ನಾನು ಟೈಲರಿಂಗ್ ಹೇಳ್ಕೊಡ್ತಾ ಇದೀನಿ, ಇದು ಎಕ್ಸ್ಪೀರಿಯನ್ಸ್ ಮೇಲೆ. ಸೊ ನಾನು ಏನ್ ಸ್ಟಿಚಿಂಗ್ ಮಾಡುವಾಗ ತಪ್ಪು ಮಾಡಿದೀನಿ, ಸೊ ಅದನ್ನ ಹೇಗೆ ರೆಡಿ ಮಾಡ್ಕೊಂಡಿದೀನಿ, ಅದನ್ನ ಹೇಗೆ ಹೇಳ್ಕೊಡ್ತಾ ಇದೀನಿ, ಅದ್ ಹೇಗೆ ನಿಮಗೆ ಫಿನಿಶಿಂಗ್ ಬರುತ್ತೆ, ಹೇಗೆ ಫಿನಿಶಿಂಗ್ ತೆಗಿಬೇಕು, ಕೆಲವೊಂದು ಟ್ರಿಕ್ಸ್ ಇರುತ್ತೆ, ಕೆಲವೊಂದು ಟಿಪ್ಸ್ ಇರುತ್ತೆ. ಇದೆಲ್ಲ ನಮ್ಮ ಸ್ವಂತ ಅನುಭವದಿಂದ ಬಂದಿರೋದು. ಸೊ ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಬಹಳ ಮುಖ್ಯ. ಕೆಲವರು ತುಂಬಾ ಇಂಜಿನಿಯರ್ ಈ ತರ ಎಲ್ಲ ಓದಿರೋರು ಹೇಳ್ತಾ ಇರ್ತಾರೆ, ನಾನು ಓದಿರೋದೇ ಇನ್ನೊಂದು, ನಾನು ಮಾಡ್ತಾ ಇರೋ ಕೆಲಸನೇ ಬೇರೆ. ಅವ್ರು ಮಾಡ್ತಾ ಇರೋ ಕೆಲಸ ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಬಂದಿರೋದು. ಓದಿದ ಮಾತ್ರಕ್ಕೆ ಪುಸ್ತಕದಲ್ಲಿರೋದೇ ಕೆಲಸ ಕೊಡ್ತಾರೆ ಅಂತ ಅಲ್ಲ, ಬೇರೆ ಬೇರೆ ಇರುತ್ತೆ. ಸೊ ಹೇಳ್ತಾ ಇದ್ರಲ್ಲ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿರೋರು ನನ್ನ ಹತ್ರ ಆನ್ಲೈನ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆನಾ? ಸೊ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಪುಸ್ತಕನೇ ಬೇರೆ, ಎಕ್ಸ್ಪೀರಿಯನ್ಸ್ ಇಂದ ಬರೋದೇ ಬೇರೆ, ಅನುಭವನೇ ಬೇರೆ, ಪುಸ್ತಕದಲ್ಲಿ ನೀವು ಬರ್ಕೊಳ್ಳೋದೇ ಬೇರೆ ಇರುತ್ತೆ. ಓಕೆನಾ? ಸೊ ಇದಿಷ್ಟು
ಇವತ್ತಿನ ಡೀಟೇಲ್ಸ್. ಎಲ್ಲಾ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ಎಲ್ಲಾ ಕಂಪ್ಲೇಂಟ್ಸ್ಗೂ ಹೇಳಕ್ಕಾಗಿಲ್ಲ. ಕೆಲವೊಂದು ಮೇನ್ ಆರಿಸ್ಕೊಂಡು ನಿಮ್ಮ ಕಂಪ್ಲೇಂಟ್ಸ್ಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ಸೊ ವಿಡಿಯೋಸ್ ಅಂತ ಬಂದಾಗ ಜಾಸ್ತಿ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಇಲ್ಲ. ರೆಗ್ಯುಲರ್ ಆಗಿ ವಿಡಿಯೋ ಹಾಕಿ ಅನ್ನೋ ಕಮೆಂಟ್ಸು ಮತ್ತೆ ಕಂಪ್ಲೇಂಟ್ಸ್ ಜಾಸ್ತಿ ಇದೆ. ಖಂಡಿತ ಇನ್ ಮುಂದೆ ರೆಗ್ಯುಲರ್ ಆಗಿ ವಿಡಿಯೋ ಹಾಕೋ ಪ್ರಯತ್ನ ಮಾಡ್ತೀನಿ. ನೋಡಿ, ರೆಗ್ಯುಲರ್ ಆಗಿ ವಿಡಿಯೋ ಹಾಕಿದ್ರೆ ನಾನು ಅರ್ನ್ ಮಾಡ್ತೀನಿ ಯೂಟ್ಯೂಬಿಂದ. ನನ್ನ ಹತ್ರ ಟೈಮ್ ಇಲ್ಲ. ಮೇನ್ ಬೇಕಾಗಿರೋದೇ ಮನುಷ್ಯನಿಗೆ ಟೈಮ್. ಬೆಳಗ್ಗೆ 4:15 ಎದ್ರೆ ನೈಟ್ ಮಲಗೋದೆ 11:30. ದಿನಕ್ಕೆ 5ರಿಂದ 5:30 ಅವರ್ ನಿದ್ದೆ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅಷ್ಟು ಮಾಡ್ಕೊಂಡು ಇಷ್ಟೆಲ್ಲ ಕೆಲಸ ಹೇಳಿದ್ನಲ್ಲ, ಒಂದೊಂದು ಕೆಲಸಕ್ಕೆ ಒಂದೊಂದು ಜಾಯಿನ್ ಆಗ್ತಾ ಹೋಗುತ್ತೆ. ಸೊ ಏನಕ್ಕಂದ್ರೆ ಹಸಿವಿರ್ಬೇಕು, ಲೈಫಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅನ್ನೋದೊಂದು ಗೋಲ್ ಇರಬೇಕು ಮೈಂಡಲ್ಲಿ. ಆವಾಗ ನಮ್ಗೆ ಈ ನಿದ್ದೆ ಆಗ್ಲಿ ಅಥವಾ ಕೆಲವೊಂದಾಗ್ಲಿ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಸೊ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಖಂಡಿತ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತೀನಿ, ಓಕೆನಾ? ಮಾಡ್ತೀನಿ. ಕೆಲವೊಂದಕ್ಕೆ ನೇರವಾಗಿ ಆನ್ಸರ್ ಕೊಡ್ತೀನಿ. ಯೂಟ್ಯೂಬ್ ಅಂತ ಅಲ್ಲ, ಆನ್ಲೈನ್ ಕ್ಲಾಸ್ ಅಂತ ಅಲ್ಲ, ಅಥವಾ ಎದುರುಗಡೆ ಇರೋರಾಗ್ಲಿ, ಅಥವಾ ಜೊತೆಲಿ ಇರೋರಾಗ್ಲಿ, ಅಥವಾ ಕ್ಲಾಸ್ ಆಗ್ಲಿ, ಅಥವಾ ಯೂಟ್ಯೂಬ್ ವಿಡಿಯೋ ಆಗ್ಲಿ, ಎಲ್ಲದರಲ್ಲೂ ನೇರವಾಗಿ ಆನ್ಸರ್ ಇರುತ್ತೆ. ನೇರವಾಗಿ ಮಾತಾಡಿ ನನಗೆ ರೂಢಿ. ಸೊ ಅದನ್ನ ನಾನು ಜಾಸ್ತಿ ತುಂಬಾ ಕೋಪದಲ್ಲಿ ಇರೋಳು ಅಂತ ಅನ್ಕೋಬೇಡಿ. ಅದು ಹೇಳಿದ್ನಲ್ಲ ಅವಾಗ್ಲೇ, ಕೆಲವ್ರು ಹಾಗೆ ಅನ್ಕೊಳ್ತಾರೆ, ತುಂಬಾ ಸ್ಟ್ರಾಂಗು, ತುಂಬಾ ಜೋರು. ಖಂಡಿತ ಅಲ್ಲ, ಇರೋದನ್ನ ನೇರವಾಗಿ ಹೇಳ್ತೀನಿ ಅಷ್ಟೇ. ಕೆಲವರು ಅದನ್ನ ಮುಚ್ಚಿಟ್ಕೊಂಡು ಅವ್ರಿಗೆ ಏನೇ ಬೇಜಾರಾದ್ರು ಅಥವಾ ಅವ್ರಿಗೆ ಇನ್ನೇನೋ ಹೇಳ್ಬೇಕು ಅನ್ಸ್ತಾ ಇರುತ್ತೆ. ಮೈಂಡಲ್ಲಿ ಬೇರೆ ಏನೋ ಇರುತ್ತೆ, ಬಟ್ ಹೊರಗಡೆ ಅದು ಇನ್ನೇನೋ ಹೇಳಿರ್ತಾರೆ. ಒಳಗಡೆ ಅನ್ಕೊಂಡಿರೋದನ್ನ ಒಳಗಡೆನೆ ಇರುತ್ತೆ. ಖಂಡಿತ ನನ್ನ ಫಾಲೋವರ್ಸ್ಗೂ ನಾನು ಅಡ್ವೈಸ್ ಮಾಡೋದಷ್ಟೇ, ನಿಮಗೆ ಇರೋದನ್ನ ನೀವು ಹೇಳ್ತಾ ಇರೋದು ಯಾರಿಗೆ ಏನ್ ಹೇಳ್ತಾ ಇದ್ದೀರಾ ಅದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಿಮಗನ್ಸಿದ್ರೆ ಇರೋದನ್ನ ಇದ್ದಾಗ ನೇರವಾಗಿ ಹೇಳ್ತಾ ಇರಿ, ಓಕೆನಾ? ನಾವು ಹೇಳೋದು ಮಾತಲ್ಲಾಗ್ಲಿ ಅಥವಾ ನಾವು ನಡ್ಕೊಳ್ಳೋ ರೀತಿನಲ್ಲಾಗ್ಲಿ ತಪ್ಪಿರಬಾರ್ದು. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಂಡು ಇರೋದನ್ನ ನೇರವಾಗಿ ಹೇಳಿ. ನಿಮ್ಗೂ ಅದನ್ನೇ ಹೇಳ್ತೀನಿ. ಸೊ ಖಂಡಿತ ನಾನಂತೂ ಅದನ್ನೇ ಫಾಲೋ ಮಾಡೋದು. ಇರೋದನ್ನ ನೇರವಾಗಿ ಹೇಳ್ತಾ ಇರ್ತೀನಿ. ಯಾವುದೇ ಭಯ ಗಿಯ ಅದೆಲ್ಲ ಇಲ್ಲ. ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆಯಾ, ಅದ್ ನನಗೆ ಗೊತ್ತಿದ್ಯಾ, ನನಗೆ ಹೇಳ್ತಾ ಇರಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದಕ್ಕೆ ಸಿಗ್ತೀನಿ. ಚಾನಲ್ಗೆ ಹೊಸದಾಗಿ ಎಂಟ್ರಿ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ. ಸೊ ಎಲ್ಲರಿಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.